ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇದೇ 17ನೇ ತಾರೀಕು ಮೈತ್ರೇಯಿ ಮುಹೂರ್ತ ಇದೆ. ಸುಮಾರು ಜನ ಮತ್ತೆ ಆ ಮೈತ್ರೇಯಿ ಮುಹೂರ್ತ ಯಾವ ದಿನ ಬರುತ್ತೆ ನಮಗೆ ಸ್ವಲ್ಪ ಮುಂಚೆನೇ ತಿಳಿಸ್ಕೊಡಿ ಅಕ್ಕ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ತುಂಬ ವಿಶೇಷವಾಗಿ ಆ ಮುಹೂರ್ತದಲ್ಲಿ ನಾವು ಎಷ್ಟೇ ಸಾಲಗಳನ್ನು ಮಾಡಿಕೊಂಡಿದ್ರೂ ನೀವು ತೀರಿಸುವ ಒಂದು ಮನಸ್ಸು ನಿಮ್ಮದಾಗಿದ್ದರೆ ತಪ್ಪದೇ ಈ ಸಣ್ಣ ಪರಿಹಾರ ಮಾಡಿಕೊಳ್ಳಿ. ಯಾಕಂದರೆ ಜೀವನದಲ್ಲಿ ನಾವು ಒಂದು ಸಾಲ ಅಂತ ಮಾಡಿಕೊಂಡಾಗ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ನಮ್ಮ ಬಂಧುಗಳಿರಬಹುದು ಅಥವಾ ನಮ್ಮ ಸ್ನೇಹಿತರು ಯಾರೇ ಆಗಿರಬಹುದು, ಪರಿಚಯಸ್ಥರು, ಇವರ ಹತ್ರ ನಾವು ತಗೊಳ್ಳುವಾಗ ಒಳ್ಳೆಯ ಸಂಬಂಧ ಅನ್ನೋದು ಇದ್ದೇ ಇರುತ್ತೆ. ಆದರೆ ತಗೊಂಡಾದ ಮೇಲೆ ಅವರ ಫೋನ್ ತಗೊಳ್ಳಲ್ಲ, ಮತ್ತು ಅವರು ಬಂದಾಗ ಸರಿಯಾಗಿ ಮಾತಾಡ್ಸಲ್ಲ, ಕೊಡ್ತೀವಿ ಅಂತಂದ್ಬಿಟ್ಟು ಮುಂದೆ ಆಗ್ತಾನೆ ಇರೋದು. ಅಲ್ಲಿ ಒಂದು ಬಾಂಧವ್ಯ ಅನ್ನೋದು ಕಳ್ಚ್ಕೊಳ್ಳುತ್ತೆ. ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ. ಬಡ್ಡಿ ತಗೊಂಡು ಮತ್ತೆ ಇನ್ನೊಂದು ಹತ್ರ ಸಾಲ ಮಾಡ್ಕೊಳ್ತೀವಿ, ಅಲ್ಲಿ ಬಡ್ಡಿ ಜಾಸ್ತಿ ಆಗುತ್ತೆ. ಈ ರೀತಿ ಸ್ಯಾಲ್ರಿ ಕಡಿಮೆ ಆಗಿರುತ್ತೆ, ಅಂದರೆ ಸಂಬಳ ನಾವು ತುಂಬ ಕಡಿಮೆ ತಗೊಳ್ತಾ ಇರ್ತೀವಿ, ಸಾಲಗಳು ಜಾಸ್ತಿ ಮಾಡ್ಕೊಂಡಿರ್ತೀವಿ. ಆ ಸಾಲಗಳಿಂದ ಮನೆಯಲ್ಲೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ಅದರಿಂದ ತಪ್ಪದೆ ನೀವು ಈ ಮುಹೂರ್ತಗಳಲ್ಲಿ ಏನಾದರೂ ಈ ಸಣ್ಣ ಬದಲಾವಣೆ ಪರಿಹಾರಗಳನ್ನ ಮಾಡಿಕೊಂಡಿದ್ದೆ ಆದರೆ ಎಷ್ಟೇ ಸಾಲಗಳಿದ್ರೂ 3 ತಿಂಗಳಲ್ಲೇ ನೀವು ತೀರಿಸುವ ಒಂದು ಸಂದರ್ಭ ಅನ್ನೋದು ನಿಮಗೆ ಒದಗಿ ಬರುತ್ತೆ. ಇದಕ್ಕೆ ಬೇಕಾಗಿರೋದು ಒಂದು ಮುಯ್ ಕವರ್ ಅಂತ ಏನು ಹೇಳ್ತೀವಿ, ಎನ್ವಲಪ್ ಕವರು ನಿಮ್ಮಲ್ಲಿದ್ದರೆ ಅದನ್ನೇ ಯೂಸ್ ಮಾಡಬಹುದು. ಅಥವಾ ಅಂಗಡಿಗಳಲ್ಲಿ, ಪ್ರತಿ ಅಂಗಡಿಗಳಲ್ಲೂ ನಮಗೆ ನಮ್ಮ ಅಕ್ಕಪಕ್ಕದಲ್ಲೇ ಇರುವ ಅಂಗಡಿಗಳಲ್ಲಿ ನಾವು ಏನಾದರೂ ಮದುವೆಗೆ ಹೋಗಬೇಕಾದ್ರೆ ಮುಯ್ ಕವರ್ ಅಂತ ಏನು ಕೊಡ್ತೀವಿ, ಆ ಕವರ್ ಇದ್ರೂ ತೊಂದರೆ ಏನೂ ಇಲ್ಲ, ತಗೊಳ್ಳಿ. ಇದಕ್ಕೆ ಏನೇನು ಬೇಕು ಅನ್ನೋದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ ಕವರ್ ಒಂದಿದ್ದರೆ, ಹಾಗೆ ನಮಗೆ ಒಂದು ಬಿರಿಯಾನಿ ಲೀಫ್ ಬೇಕಾಗುತ್ತೆ, ಚೆನ್ನಾಗಿರುವಂಥ ಬಿರಿಯಾನಿ ಲೀಫ್ ಬೇಕು. ಈ ಪುನುಗ ಪೇಸ್ಟ್ ಅಂತ ಏನು ಹೇಳ್ತೀವಿ, ಇದು ಗ್ರಂಥಿಗೆ ಅಂಗಡಿನಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ, ಅದು ಕೂಡ ತಗೊಳ್ಳಿ. ಹಾಗೆ ಇಲ್ಲಿ ಬಜೆ ಕೊಂಬು ಪ್ರತಿ ಗ್ರಂಥಿಗೆ ಅಂಗಡಿನಲ್ಲೂ, ಹಾಗೆ ಚಿಕ್ಕ ಮಕ್ಕಳು ಯಾರ ಮನೆಯಲ್ಲಿರ್ತಾರೋ ಅವ್ರ ಮನೆಯಲ್ಲಿ ತಪ್ಪದೇ ಇರುತ್ತೆ. ಇದು ಒಂದು ಸ್ವಲ್ಪ ಒಂದು ಕೊಂಬಿದ್ರೆ ಸಾಕು, ಅದರಲ್ಲಿ ನೀವು ಒಂದು ಕಾಲು ಭಾಗನಾದರೂ ತಗೊಳ್ಬಹುದು, ಅಥವಾ ಪೂರ್ತಿಯಾಗಿ ಒಂದು ಕೊಂಬು ತಗೊಳ್ಳಿ. ತುಂಬ ಕಡಿಮೆ ರೇಟಲ್ಲೇ ನಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಈ ವಸ್ತುಗಳೆಲ್ಲನೂ ಬಳಸಿ ಈ ಪರಿಹಾರ ಮಾಡಿಕೊಂಡಾಗ ನಮ್ಮ ಸಾಲಗಳು ತೀರಿಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಅನ್ನೋದು ಒದಗಿ ಬರುತ್ತೆ. ಸಮಯ ನಾನು ತಿಳಿಸ್ತೀನಿ. ಇದೇ 17ನೇ ತಾರೀಕು ನಮಗೆ ಬುಧವಾರ ಬಂದಿದೆ, ಸಮಯನೂ ತಿಳಿಸ್ತೀನಿ. ಇದಕ್ಕೆ ಮತ್ತೆ ಪಚ್ಚ ಕರ್ಪೂರ ಒಂದು 2-3 ಬಿಲ್ಲೆ ಬೇಕಾಗುತ್ತೆ. ಈ ಪಚ್ಚ ಕರ್ಪೂರ ಅನ್ನೋದು ನಾವು ಪ್ರತಿಯೊಂದು ಪರಿಹಾರಕ್ಕೂ, ಅಂದರೆ ಪೂಜೆಗಳಿಗೆ ಅಂತ ತಗೊಂಡೇ ಇರ್ತೀವಿ. ಪಚ್ಚ ಕರ್ಪೂರ ತಗೊಳ್ಳಿ. ಪಚ್ಚ ಕರ್ಪೂರ ಅನ್ನೋದು ಸುಗಂಧ ಭರಿತವಾದ ದ್ರವ್ಯ ಆಗಿರೋದ್ರಿಂದ ಇದು ಕೂಡ ಬಹಳ ಮುಖ್ಯವಾಗುತ್ತೆ. ನಮಗೆ ಬಿರಿಯಾನಿ ಲೀಫು, ಬಜೆ ಕೊಂಬು, ಎನ್ವಲಪ್ ಕವರು, ಮತ್ತು ಈ ಪಚ್ಚ ಕರ್ಪೂರ, ಪುನುಗ ಪೇಸ್ಟು, ಮತ್ತು ನೀವು ದುಡ್ಡು ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರುತ್ತೆ. ನೀವು ಎಷ್ಟು ಮೊದಲಿಗೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ನೋಡಿ, ಅಷ್ಟು ದುಡ್ಡನ್ನು ರೆಡಿ ಮಾಡ್ಕೊಳ್ಳಿ. ಒಂದು 500 ರೂಪಾಯಿ ಅಥವಾ 1000 ರೂಪಾಯಿ, 5,000, 10,000, ಈ ರೀತಿ ಒಂದೊಂದು ಸಾರಿ ಕಂತಿನ ರೂಪದಲ್ಲೇ ಕಟ್ಟಿದ್ರೆ ಅವರು ಒಪ್ಕೊಳ್ತಾರೆ, ನಮಗೆ ಕಡಿಮೆ ಆಗುತ್ತೆ ಅನ್ನೋದಾದರೆ ಕೂಡ ನೀವು ಇಷ್ಟು ಅದರಲ್ಲಿ ಇಟ್ಬಿಟ್ಟು ಈ ಬಿರಿಯಾನಿ ಎಲೆಯ ಮೇಲೆ ನೀವು ಯಾರಿಗೆ ಸಾಲ ಕೊಡೋದಿದೆ ನೋಡಿ ಅವರ ಹೆಸರನ್ನ ಬರಿಬೇಕಾಗುತ್ತೆ. ಬ್ಲ್ಯಾಕ್ ಪೆನ್ನನ್ನು ಹೊರತುಪಡಿಸಿ ಅದೊಂದನ್ನು ಬಿಟ್ಟು ಯಾವ ಪೆನ್ನಾದರೂ ನೀವು ತಗೊಳ್ಬಹುದು. ಇಷ್ಟು ಅದರೊಳಗಡೆ ಇಟ್ಟು, ನಾನು ಹೇಳಿದೆ 500, 1000 ರೂಪಾಯಿ ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟು ಇಡಿ. ಅದರ ಜೊತೆ 1 ರೂಪಾಯಿ ಕಾಯಿನು ಇಡಲೇಬೇಕಾಗುತ್ತೆ. ಅದನ್ನು ಈ ಮುಹೂರ್ತದಲ್ಲಿ ಪರಿಹಾರ ಅಂತ ಮಾಡ್ಕೊಳ್ಳಿ. ನಮಗೆ 17ನೇ ತಾರೀಕು ಮಧ್ಯಾಹ್ನ 2:12ಕ್ಕೆ ಪ್ರಾರಂಭ ಆಗಿ ಸಂಜೆ 4:23 ಈ ಸಮಯದವರೆಗೂ ಮೈತ್ರೇಯಿ ಮುಹೂರ್ತ ಅನ್ನೋದು ತುಂಬ ಒಳ್ಳೆಯ ಮುಹೂರ್ತ.
ಈ ಮುಹೂರ್ತದಲ್ಲಿ ಏನೇ ಸಾಲಗಳಿದ್ರೂ ಅದನ್ನು ತೀರಿಸುವ ಮನಸ್ಸು ನಮ್ಮದಾಗಿ ಈ ಪರಿಹಾರ ಮಾಡಿಕೊಂಡು ನೀವು ಇಷ್ಟು ಮಾಡಿಕೊಂಡು ಆ ಎನ್ವಲಪ್ ಕವರಲ್ಲಿ ಇಡಿ ಆ ಮುಹೂರ್ತದಲ್ಲಿ. ಆಮೇಲೆ ಸಾಧ್ಯವಾದರೆ ಅವ್ರಿಗೆ ಬೇಗ ಆ ದುಡ್ಡನ್ನು ತಗೊಂಡೋಗಿ ಕೊಡಿ. ಇಲ್ಲ ಅದೇ ಸಮಯದಲ್ಲೇ ನಾವು ಅವ್ರಿಗೆ ಕೊಡ್ತೀವಿ, ನಮ್ಮ ಕೈಯಲ್ಲಾಗುತ್ತೆ, ಅಕ್ಕಪಕ್ಕದಲ್ಲೇ ಇದ್ದಾರೆ ಅನ್ನೋದಾದರೆ ಈ ಪರಿಹಾರನ ಮಾಡಿಕೊಂಡು ಈ ಸಮಯದ ಒಳಗೆ ಹೇಳಿದೆ ನಾನು, ಮಧ್ಯಾಹ್ನ 2:12ರಿಂದ ಸಂಜೆ 4:23 ಒಳಗೆ ಅವ್ರಿಗೆ ತಲುಪೋ ರೀತಿ ಮಾಡಿ. ಆಗ ಆ ಮುಹೂರ್ತದಲ್ಲಿ ಕೊಟ್ಟಂಥ ಹಣ ನಿಮಗೆ ಬಹಳ ಬೇಗ ಅಂದರೆ ಸಾಲ ತೀರಿಸುವ ಒಂದು ಸಂದರ್ಭಗಳು, ಅವಕಾಶಗಳು ಅನ್ನೋದು ಆ ತಾಯಿ ಒದಗಿಸ್ಕೊಡ್ತಾಳೆ ಸ್ನೇಹಿತರೆ. ಇಷ್ಟು ಸುಲಭವಾದ ವಿಧಾನವನ್ನು, ಹಾಗೆ ಇಷ್ಟು ಶಕ್ತಿದಾಯಕವಾದ ಒಂದು ಮೈತ್ರೇಯಿ ಮುಹೂರ್ತವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸಾಲಗಳು ಮಾಡ್ಕೊಂಡಿರೋರು ಈ ಪರಿಹಾರನ ಮಾಡಿಕೊಂಡಾಗ ಬಹಳ ಬೇಗ 3 ತಿಂಗಳ ಒಳಗೆ ಸಾಲಗಳು ತೀರಿಸುವ ಒಂದು ಶಕ್ತಿ ಅನ್ನೋದು ಆ ತಾಯಿ ನಿಮಗೆ ತೋರಿಸ್ಕೊಡ್ತಾಳೆ. ಈ ಸುಲಭವಾದ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ. ಇಷ್ಟೇ ಸುಲಭವಾದ ವಿಧಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.